ಇವತ್ತೊಂದು ಸ್ಪೆಷಲ್ ಆದ ರುಚಿಯಾದ ದೋಸೆಯ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನಮಸ್ತೆ, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತೊಂದು ರುಚಿಯಾದ ದೋಸೆ, ಅದಕ್ಕೆ ಬೇಕಾದಂತಹ ಚಟ್ನಿ ಪುಡಿ ಮತ್ತು ಸಿಂಪಲ್ ಆದ ಬಿಳಿ ಚಟ್ನಿ ಸಹ ಮಾಡಿ ನಾನಿವತ್ತು ತೋರಿಸ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗಾದರೆ ಸರಿ, ಹೇಗೆ ಮಾಡೋದೆಂದು ನೋಡುವ. 3 ಲೋಟ ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ. ಒಂದೇ ಲೋಟ ಅಥವಾ ಕಪ್ಪನ್ನು ಅಳತೆಗೆ ತೆಗೆದುಕೊಳ್ಬೇಕು. ನೋಡಿ, 3 ಲೋಟದಷ್ಟು ಹಾಕಿದ್ದೇನೆ ನಾನು. ಅರ್ಧ ಲೋಟದಷ್ಟು ಕುಚ್ಚಲಕ್ಕಿ, ನಾನಿಲ್ಲಿ ಕೆಂಪಕ್ಕಿ ತೆಗೆದುಕೊಂಡಿದ್ದೇನೆ. ಕುಚ್ಚಲಕ್ಕಿ ಅರ್ಧ ಲೋಟದಷ್ಟು ಹಾಕಿದ್ದೇನೆ ನೋಡಿ. 1 ಲೋಟದಷ್ಟು ಉದ್ದಿನ ಬೇಳೆ ಮತ್ತು 1 ಟೀ ಸ್ಪೂನ್ನಷ್ಟು ಮೆಂತೆಕಾಳು. ಇದನ್ನೊಂದು 4 ಸಲ ಚೆನ್ನಾಗಿ ತೊಳೆದು ಒಂದು 6 ಗಂಟೆ ನೆನೆ ಹಾಕಲಿಕ್ಕೆ ಇಡಬೇಕು. ನೋಡಿ, ಈಗ 6 ಗಂಟೆ ಆಗಿದೆ, ಚೆನ್ನಾಗಿ ನೆನೆದಿದೆ. ಸಾಧಾರಣ ಒಂದು ಸಂಜೆ 7 ಗಂಟೆ ಹೊತ್ತಿಗೆ ನಾನೀಗ ಗ್ರೈಂಡರಿಗೆ ಹಾಕಲಿಕ್ಕೆ ರೆಡಿ ಮಾಡ್ತೇನೆ. ಅದೇ ಲೋಟದಲ್ಲಿ 1 ಲೋಟ ನಾನು ತೆಳು ಅವಲಕ್ಕಿ ತೆಗೆದುಕೊಂಡಿದ್ದೇನೆ. ದಪ್ಪ ಅವಲಕ್ಕಿ ಆದರೆ ಒಂದು ಅರ್ಧ ಲೋಟ ತೆಗೆದುಕೊಂಡ್ರೆ ಸಾಕಾಗ್ತದೆ. ಇದನ್ನು ಸಹ ಅಷ್ಟೇ ತೊಳೆದು ಒಂದು 10 ನಿಮಿಷ ನೆನೆ ಹಾಕುವ. ಈಗ ನೋಡಿ, ಎಲ್ಲವನ್ನೂ ನಾನು ಗ್ರೈಂಡರಲ್ಲಿ ಹಾಕಿ ರವೆ ಎಷ್ಟಾಗುವವರೆಗೆ ರುಬ್ಬಿ ತಂದಿದ್ದೇನೆ. ನೋಡಿ, ರವೆ ಎಷ್ಟಾದರೆ ಸಾಕು, ತುಂಬ ನುಣ್ಣಗಾಗೋದು ಬೇಡ. ಇದು ನೋಡಿ, ಹಿಟ್ಟನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ರವೆ ಎಷ್ಟಿದೆ ಅಂತ. ದೋಸೆ ಚೆನ್ನಾಗಿ ಬರ್ತದೆ ಹಾಗಿದ್ದರೆ, ತುಂಬ ನುಣ್ಣಗಾಗೋದು ಬೇಡ. ಇದಕ್ಕೀಗ ಉಪ್ಪು ಮತ್ತು ಒಂದು 2 ಚಮಚದಷ್ಟು ಸಕ್ಕರೆ, ಬಣ್ಣ ಚೆನ್ನಾಗಿ ಬರಲಿಕ್ಕೋಸ್ಕರ ಸಕ್ಕರೆ ಹಾಕೋದು ಆಪ್ಷನಲ್. ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಕದೆ ಸಹ ಇರಬಹುದು. ಇದೀಗ ತುಂಬ ದಪ್ಪ ಇದೆ ಗ್ರೈಂಡರಲ್ಲಿ ನಾನೀಗ ರುಬ್ಬಿದ್ದು ನೋಡಿ. ಹಾಗಾಗಿ ಇದಕ್ಕೆ ನಾನು ಗ್ರೈಂಡರ್ ತೊಳೆದ ಸಾಧಾರಣ 1-1.5 ಲೋಟದಷ್ಟು ನೀರನ್ನು ನಾನೀಗ ಹಾಕ್ತಾ ಇದ್ದೇನೆ. ನೋಡಿದ್ರಲ್ಲ, ತುಂಬ ದಪ್ಪ ಉಂಟು ಇದು ನಾನು ಗ್ರೈಂಡರ್ ತೊಳೆದ ನೀರು, ಅದನ್ನು ಹಾಕಿದ್ದೇನೆ ನೋಡಿ. ಈಗ ಸಹ ಅಷ್ಟೇ ಒಂದು ಸಲ ಮಿಕ್ಸ್ ಮಾಡಿ. ತುಂಬ ದಪ್ಪ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳುವ. ಕುಚ್ಚಲಕ್ಕಿ ಹಾಕಿದ್ರಿಂದಾಗಿ ಹಿಟ್ಟು ಸ್ವಲ್ಪ ತೆಳುವಾಗಿ ಇಡಬೇಕಾಗ್ತದೆ. ತುಂಬ ದಪ್ಪ ಇಟ್ಟರೆ ಸಹ ಚೆನ್ನಾಗಿ ಉಬ್ಬಿ ಬರುವುದಿಲ್ಲ ಹಿಟ್ಟು ಮರುದಿನಕ್ಕೆ. ಪಾತ್ರೆ ಸಣ್ಣದಾಯಿತು ಅಂತ ಹೇಳಿ ನಾನೀಗ ದೊಡ್ಡ ಪಾತ್ರೆಗೆ ಇದನ್ನು ಹಾಕ್ತಾ ಇದ್ದೇನೆ. ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಮೇಲೆ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಚೆನ್ನಾಗಿ ಒಂದು 5-6 ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ತುಂಬ ದಪ್ಪ ಕಾಣ್ತಾ ಇದೆ ಅಲ್ಲ. ಸಾಧಾರಣ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿದ್ದೇನೆ ನಾನು. ಇವಾಗ ನೋಡಿ, ಇದೇ ರೀತಿ ಒಂದು 5-6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೋಸೆ ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಈ ಪ್ರೊಸೆಸ್ ನಾವು ಮಾಡಲೇಬೇಕು. ನೋಡಿ, ಈಗ ತೋರಿಸ್ತಾ ಇದ್ದೇನೆ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಇಷ್ಟಿದ್ದರೆ ಸಾಕು. ಇನ್ನು ಮುಚ್ಚಳ ಮುಚ್ಚಿ ಇದಕ್ಕೊಂದು ನಾನು ಈಗ ಚಳಿ ಸಮಯ ಆದದ್ರಿಂದಾಗಿ ಇದಕ್ಕೊಂದು ಮೇಲೆ ದಪ್ಪ ಬಟ್ಟೆ ಹಾಕ್ತೇನೆ ನಾನು. ಈಗ ಚಳಿಗಾಲ ಆದ್ದರಿಂದಾಗಿ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುವುದಿಲ್ಲ. ಅದಕ್ಕೋಸ್ಕರ ಈ ರೀತಿಯೆಲ್ಲ ನೋಡಿ ಬಂದೋಬಸ್ತು ಮಾಡಿದ್ದು. ಒಂದು ಹಗ್ಗ ಕಟ್ಟಿ ಅದರ ಮೇಲೆ ಒಂದು ದೊಡ್ಡ ಕಲ್ಲನ್ನು ಇಟ್ಟಿದ್ದೇನೆ ನಾನು. ರಾತ್ರಿ ಇಡೀ ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಚಟ್ನಿ ಪುಡಿ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, 4 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಎಸಳು ಕರಿಬೇವು, 2 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ರೋಸ್ಟ್ ಆಗುವವರೆಗೆ ಹುರಿದು ನಂತರ ತಣ್ಣಗಾದ ಮೇಲೆ ಪುಡಿ ಮಾಡಿಡುವ. ಈಗ ನೋಡಿ, ಚಟ್ನಿ, ಬಿಳಿ ಚಟ್ನಿ, ಇದು ಸಿಂಪಲ್ ಆಗಿರುವಂತಹ 4 ಟೇಬಲ್ ಸ್ಪೂನ್ ಹುರಿಗಡಲೆ, 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಇದು ಕಾಯಿ ಮೆಣಸು ನೋಡಿ ಹಾಕ್ಕೊಳ್ಬೋದು. ಇದು ಖಾರ ಇದೆ, ಅದಕ್ಕೋಸ್ಕರ ನಾನು ಒಂದೇ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು, ಸ್ವಲ್ಪ ಹಾಲು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಹಾಲು ಹಾಕೋದನ್ನು ತೋರಿಸಲಿಕ್ಕೆ ಮರೆತು ಹೋದೆ. ನೋಡಿ, ಇಷ್ಟು ತರಿ ಆಗಿದ್ದರೆ ಸಾಕು, ಚಟ್ನಿ ರೆಡಿ ಆಯ್ತದೆ. ಇದು ನೋಡಿ, ಕೆಂಪು ಉದ್ದ ಮೆಣಸು. ಈಗ ಚಟ್ನಿ ಪುಡಿಗೋಸ್ಕರ ನಾನು ಈ ರೀತಿ ಸುಡ್ತಾ ಇದ್ದೇನೆ ಒಲೆಯಲ್ಲಿ. ಒಂದು 2-3 ಮೆಣಸು ಹಾಕ್ಕೊಳ್ಬಹುದು ಖಾರ ನೋಡಿ. ನಾನೊಂದು 2 ಹಾಕ್ತಾ ಇದ್ದೇನೆ, ಖಾರ ಬೇಡ ಅಂತ ತುಂಬ. ಈಗ ನೋಡಿ, ಹುರಿದ ಬೇಳೆಗಳನ್ನು ಹಾಕುವ. ನಂತರ ಹಿಂಗು, ಒಂದು 1/4 ಟೀ ಸ್ಪೂನ್ನಷ್ಟು ಹಿಂಗನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಬೇಕು. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ನಂತರ ನೋಡಿ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಬಹುದು. ನೋಡಿದ್ರಲ್ಲ, ಚಟ್ನಿ ಪುಡಿ ರೆಡಿ ಆಯಿತು ಇಲ್ಲಿಗೆ. ತುಂಬ ಸಿಂಪಲ್ ಆಗಿರುವಂತಹ ಚಟ್ನಿ ಪುಡಿ ಇದು. ನೋಡಿ, ಮರುದಿನ ಬೆಳಿಗ್ಗೆ ನಾನೀಗ ತೆಗೆದು ನೋಡ್ತಾ ಇದ್ದೇನೆ. ಹಿಟ್ಟು ನೋಡಿ, ತುಂಬ ಅಲ್ಲ, ಚಳಿ ಟೈಮ್ ನೋಡಿ, ಹಾಗಾಗಿ ಆದರೆ ಸಾಧಾರಣ ಉಬ್ಬಿ ಬಂದಿದೆ. ಚೆನ್ನಾಗಿ ಹಿಟ್ಟು ನೆಂದಿದೆ ನೋಡಿ.
ಇಷ್ಟು ದಪ್ಪ ದೋಸೆಗೆ ಬೇಕಾಗ್ತದೆ. ಇದಕ್ಕೆ ಮಾತ್ರ ತುಪ್ಪ ಬಳಸಿದರೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ತುಪ್ಪ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಕಾದಿದೆ. ಈಗ ತುಂಬ ತೆಳು ಸಹ ಅಲ್ಲ, ತುಂಬ ದಪ್ಪ ಸಹ ಅಲ್ಲ, ಆ ರೀತಿ ದೋಸೆ ಹಾಕಬೇಕು. ಇದಕ್ಕೆ ಲೋ ಟು ಮೀಡಿಯಮ್ ಹೀಟಲ್ಲಿ ಈ ದೋಸೆಯನ್ನು ನಾವೀಗ ಬೇಯಿಸಬೇಕು. ಸುತ್ತ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿದರೆ ಪರಿಮಳ ಮತ್ತು ರುಚಿ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಎಣ್ಣೆ ಹಾಕಬಾರ್ದಂತೇನಿಲ್ಲ, ಹಾಕ್ಕೊಳ್ಬಹುದು. ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದಾಗೋದು. ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡುವ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಇದು ಈಗ ದೋಸೆ. ಇದಕ್ಕೀಗ ನಾನು ಚಟ್ನಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಚಮಚದಲ್ಲಿ ಹಾಕೋದಕ್ಕಿಂತ ಕೈಯಲ್ಲಿ ಹಾಕಿದ್ರೇ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ಡಾಗಿ ಬರ್ತದೆ. ಇಲ್ಲಾಂದರೆ ಚಮಚದಲ್ಲಿ ದಪ್ಪ ದಪ್ಪ ಒಂದೊಂದೇ ಕಡೆ ಬೀಳ್ತದೆ. ಅದಕ್ಕೋಸ್ಕರ ಈಗ ಮೇಲ್ಗಡೆ 1-2 ಚಮಚದಷ್ಟು ತುಪ್ಪವನ್ನು ಹಾಕಿ ಒಂದು ಗಳಿಗೆ ಬಿಟ್ಟು ನಂತರ ಮಡಚಿ ದೋಸೆಯನ್ನು ಈಗ ನಾವು ತೆಗೆಯುವ. ರೆಡಿ ಆಯ್ತು ಇದು ದೋಸೆ. ಈಗ ನೋಡಿ, ಹೊರಗೆ ಕ್ರಿಸ್ಪಾಗಿ ಒಳಗೆ ಸಾಫ್ಟಾಗಿರುವಂಥ ಈ ದೋಸೆ ಈ ಪ್ಲೇನ್ ಚಟ್ನಿಯೊಂದಿಗೆ ತುಂಬ ರುಚಿಯಾಗಿ ಬರ್ತದೆ. ನೋಡಿ, ಇನ್ನೊಂದು ದೋಸೆ ಸಹ ನಾನು ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೇನೆ. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿರಬಹುದು. ಲೈಕ್ ಬಟನನ್ನು ದಯವಿಟ್ಟು ಪ್ರೆಸ್ ಮಾಡಿ. ಅದೇ ರೀತಿ ನಾನು ಬೇರೆ ಬೇರೆ ರೀತಿಯ ದೋಸೆಯ ರೆಸಿಪಿಯನ್ನು ತೋರಿಸಿದ್ದೇನೆ. ಉದ್ದಿನ ದೋಸೆ, ಮೆಂತ್ಯ ದೋಸೆ ಮತ್ತು ಮಸಾಲೆ ದೋಸೆ ಎಲ್ಲ. ಖಂಡಿತ ಒಮ್ಮೆ ಸರ್ಚ್ ಮಾಡಿ ನೋಡಿ, ಟ್ರೈ ಮಾಡಿ. ನೋಡಿ, ಚಟ್ನಿ ಪುಡಿ ಕೈಯಲ್ಲೇ ಹಾಕ್ತಾ ಇದ್ದೇನೆ. ಉಳಿದ ಹಿಟ್ಟನ್ನು ನಾನು ತೆಗೆದು ಮರುದಿನಕ್ಕೆ ಅಂತ ಇಟ್ಟಿದ್ದೇನೆ, ಬೆಳಿಗ್ಗೆ ಮಾಡಲಿಕ್ಕೆ ಅಂತ. 2 ದಿನಕ್ಕಿದು 4 ಮಂದಿ ಇದ್ದ ಮನೆಯವರಿಗೆ 2 ದಿನಕ್ಕಿದು ಹಿಟ್ಟು ಸರಿಯಾಗಿ ಬರ್ತದೆ. ನೋಡಿ, ಈ ದೋಸೆ ಸಹ ರೆಡಿ ಆಯಿತು. ಹಾಗಾದರೆ ನಿಮಗೆ ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.